ಸ್ನೇಹಿತರೆ, ಇದು ಮುಂದಿನ ಪ್ರಶ್ನೆಯ ಸಮಯ. ವಿಳಿಜಂ ಬಂದರಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. 1ನೇ ಹೇಳಿಕೆ, ಇದು ದೇಶದ ಮೊದಲ ಕಂಟೇನರ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು. 2ನೇ ಹೇಳಿಕೆ, ಇದರ ನೈಸರ್ಗಿಕ ಆಳ ಸುಮಾರು 20 ಮೀಟರ್ಗಳಷ್ಟಿದೆ. 3ನೇ ಹೇಳಿಕೆ, ಇದು ಭಾರತದ ಮೊದಲ ಸ್ವಯಂಚಾಲಿತ ಬಂದರಾಗಿದ್ದು, ಮೆಗಾಮ್ಯಾಕ್ಸ್ ಕಂಟೇನರ್ ಶಿಪ್ಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಸೇರಿದಂತೆ ಹಡಗುಗಳ ತ್ವರಿತ ತಿರುವುಗಳಿಗಾಗಿ ದೊಡ್ಡ ಪ್ರಮಾಣದ ಯಾಂತ್ರೀಕರಣವನ್ನು ಹೊಂದಿದೆ. 4ನೇ ಹೇಳಿಕೆ, ಇದು ಭಾರತದ ಮೊದಲ ಗ್ರೀನ್ಫೀಲ್ಡ್ ಬಂದರು ಯೋಜನೆಯಾಗಿದ್ದು, ಕೇರಳ ಸರ್ಕಾರವು 18,000 ಕೋಟಿಗಳಿಗಿಂತ ಹೆಚ್ಚಿನ ಹೂಡಿಕೆಯೊಂದಿಗೆ ಇದನ್ನು ಪ್ರಾರಂಭಿಸಿದೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಅಥವಾ ಸರಿಯಾಗಿವೆ? ಆಪ್ಷನ್ 1 1, 2, 3 ಮಾತ್ರ ಸರಿ. ಆಪ್ಷನ್ 2 1 ಮತ್ತು 2 ಮಾತ್ರ ಸರಿ. ಆಪ್ಷನ್ 3 1 ಮತ್ತು 3 ಮಾತ್ರ ಸರಿ. ಆಪ್ಷನ್ 4 1, 2, 3, 4 ಮಾತ್ರ ಸರಿ. ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.